ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು 17 ಆಗಸ್ಟ್ 2026. ವಿಶೇಷ ಏನಂದರೆ ನಾಗರ ಪಂಚಮಿ ಇದೆ. ಎಲ್ರಿಗೂ, ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸುಮಾರು ಜನ ತುಂಬ ಬ್ಯುಸಿಯಾಗಿರ್ತಾರೆ, ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹಾಗೆ ಕೆಲವರಿಗೆ ವಯಸ್ಸಾಗಿರುತ್ತೆ, ಅವರಿಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋನ ನಾನು ಅವರಿಗೋಸ್ಕರ ಮಾಡಿ ಹಾಕ್ತಾ ಇದ್ದೀನಿ. ನೀವು ಮನೆಯಿಂದನೇ ಆ ದೇವರ ದರ್ಶನ ಪಡಿಬೋದು. ಈ ಟೆಂಪಲ್ ಬಂದು ಟಿ ದಾಸರಹಳ್ಳಿಲಿದೆ. ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ನಾಗರ ಪಂಚಮಿ ಹಬ್ಬದಲ್ಲಿ ಏನೇನು ಮಾಡ್ತಾರೆ ಅಂತ. ಹಾಗೆ ಸುಬ್ರಹ್ಮಣ್ಯ ದೇವ್ರನ್ನ ನೀವು ನೋಡ್ಬೋದು. ನಾವು ಇವಾಗ ಶ್ರೀ ಮಹಾಗಣಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನವಗ್ರಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದ ಎದುರುಗಡೆ ಒಂದು ಮರ ಇದೆ. ಆ ಮರದ ಕೆಳಗಡೆನೆ ನಾಗರ ಕಟ್ಟೆ ಇದೆ. ಈ ನಾಗರ ಪಂಚಮಿಯ ಸಮಯದಲ್ಲಿ ಈ ನಾಗರ ಕಟ್ಟೆಗೆ ಭಕ್ತರು ಪೂಜೆಯನ್ನು ಸಲ್ಲಿಸುತ್ತಾರೆ. ನಾಗರ ಪಂಚಮಿಯ ಸಮಯದಲ್ಲಿ ನೀರು ಹಾಗೂ ಹಾಲನ್ನು ಸುರಿದು ಕುಂಕುಮ ಅರಿಶಿಣವನ್ನು ಇಟ್ಟು ಹೂವನ್ನು ಇಟ್ಟು ಮಂಗಳಾರತಿಯನ್ನು ಬೆಳಗಿ ಹಣ್ಣುಕಾಯನ್ನು ದೇವರ ಮುಂದೆ ಇಟ್ಟು ಬೇಡುತ್ತಾರೆ. ಯಾರೆಲ್ಲ ಹೋಗೋಕೆ ಆಗ್ಲಿಲ್ಲ ಅವರು ಈ ವಿಡಿಯೋದಲ್ಲಿ ದರ್ಶನವನ್ನು ಪಡೆಯಬಹುದು. ನೀವೇನಾದ್ರೂ ಟಿ ದಾಸರಹಳ್ಳಿ ಪ್ಲೇಸ್ ಹತ್ರ ಇದ್ರೆ ಈ ದೇವಸ್ಥಾನ ವಿಸಿಟ್ ಮಾಡಬಹುದು. ತುಂಬಾ ಸುಂದರವಾಗಿದೆ ಈ ದೇವಸ್ಥಾನ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ನಮಗೆ ಇಲ್ಲಿ ಫಸ್ಟಿಗೆ ಮಹಾಗಣಪತಿಯ ದರ್ಶನವನ್ನು ಪಡೆಯಬಹುದು. ಆ ಮಹಾಗಣಪತಿಗೆ ಕೈ ಮುಗಿದು ಆಶೀರ್ವಾದವನ್ನು ಪಡೆಯಿರಿ. ಹಾಗೆ ಪಕ್ಕದಲ್ಲೇ ಸುಬ್ರಹ್ಮಣ್ಯ ದೇವ್ರನ್ನ ನೀವು ನೋಡ್ಬೋದು. ಯಾವುದೇ ನಾಗದೋಷ ಇದ್ರೂ ಸುಬ್ರಹ್ಮಣ್ಯಗೆ ಪೂಜೆ ಮಾಡ್ತಾರೆ. ಹಾಗೆ ದೇವಸ್ಥಾನದ ಒಳಗಡೆ ನಾವು ಉತ್ಸವ ಮೂರ್ತಿಯನ್ನು ಕೂಡ ನೋಡಿದ್ವಿ. ನಾವು ದೇವಸ್ಥಾನದ ಪ್ರದಕ್ಷಿಣೆ ಹಾಕಿದ ನಂತರ ನಮಗಿಲ್ಲಿ ನವಗ್ರಹ ನೋಡಕ್ಕೆ ಸಿಗುತ್ತೆ. ಹಾಗೆ ಪಕ್ಕದಲ್ಲೇ ನಿಮಗೆ ಶಿವ ಪಾರ್ವತಿ ಸುಂದರವಾದ ಮೂರ್ತಿಯನ್ನು ನೋಡ್ಬೋದು. ನೀವೇನಾದ್ರೂ ಈ ದೇವಸ್ಥಾನನ ವಿಸಿಟ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ವಿಸಿಟ್ ಮಾಡಿಲ್ಲ ಅಂದ್ರೆ ವಿಸಿಟ್ ಮಾಡಿ. ನಿಮ್ಗೋಸ್ಕರ ಈ ವಿಡಿಯೋನ ಮಾಡಿದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಕೊಡಿ. ಹಾಗೆ ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಹಾಗೆ ವಯಸ್ಸಾದವರಿಗೆ ಶೇರ್ ಮಾಡಿ. ಈ ನಾಗರ ಪಂಚಮಿಯ ಸಂದರ್ಭದಲ್ಲಿ ನಾವು ಅರ್ಶಿನ ಎಲೆಯಲ್ಲಿ ಒಂದು ಕಡುಬನ್ನು ಮಾಡ್ತೀವಿ. ಇದಕ್ಕೆ ಪನ್ಪತ್ಲೆ ಅಂತ ಕರೀತಾರೆ. ಫಸ್ಟಿಗೆ ಅರ್ಶಿನ ಎಲೆಯನ್ನು ತಗೊಂಡು ನಂತರ ಅದರ ಮೇಲೆ ಕಡುಬಿನ ಹಿಟ್ಟನ್ನು ಹಾಕ್ತಾರೆ. ನಂತರ ಕಾಯನ್ನು ತುರಿದುಬಿಟ್ಟು ಅದಕ್ಕೆ ಒಂದು ಬೆಲ್ಲನ ಹಾಕಿ ಒಂದು ಹೂರ್ಣವನ್ನು ಮಾಡಿ ಮಧ್ಯದಲ್ಲಿ ಹಾಕ್ತಾರೆ. ನಾವು ಬಿಸಿ ಮಾಡಾದ ಮೇಲೆ ಅದು ಹೀಗೆ ಇರ್ತದೆ. ಇದನ್ನು ನಾಗರ ಪಂಚಮಿಯ ಸಂದರ್ಭದಲ್ಲಿ ಸುಮಾರು ಜನಗಳು ಮಾಡ್ತಾರೆ. ದೇವಸ್ಥಾನಕ್ಕೆ ತಗೊಂಡೋಗಿರುವಂತಹ ಕಾಯಿಂದ ಈ ಸ್ವೀಟ್ನ ಮಾಡಿ ತಿನ್ಬೋದು. ನೋಡಿ, ಸುತ್ತಲೂ ಕಡುಬು ತರ ಇದೆ. ಮಧ್ಯದಲ್ಲಿ ನಿಮಗೆ ಕಾಯಿ ಮತ್ತೆ ಬೆಲ್ಲದಿಂದ ಮಾಡಿರುವಂತಹ ಹೂರ್ಣ ಇರುತ್ತೆ. ನೋಡಿ, ಈ ತರ ಸ್ವೀಟ್ ಕಾಣುತ್ತೆ. ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ನಾಗರ ಪಂಚಮಿ ಹಬ್ಬನ ಆಚರಿಸಿದ್ರೆ ನೀವು ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ದೇವಸ್ಥಾನದ ಅಡ್ರೆಸ್ ಡೀಟೇಲ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ವಿಸಿಟ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.